ಹೊರಗಡೆ ಸಿಕ್ಕಾಪಟ್ಟೆ ಜೋರಾಗಿ ಮಳೆ ಬರ್ತಾ ಇದೆ. ನಮ್ಮ ಮನೆಗೆ ಒಬ್ಬ ಸ್ಪೆಷಲ್ ಗೆಸ್ಟ್ ಬಂದಿದ್ದಾನೆ, ತೋರಿಸ್ತೀನಿ ನಿಮಗೆ. ನೋಡಿ ಮಳೆ ಹೆಂಗೆ ಬರ್ತಿದೆ. ಅದಕ್ಕೆ ಇವನು ನೋಡಿ ಇಲ್ಲಿ ಇವನೇ ಗೆಸ್ಟ್. ಮೇಲೆ ಹತ್ತಕ್ಕೆ ಬಂದ್ಬಿಟ್ಟ. ಹಾಯ್, ಇವತ್ತು ನೋಡಿ ಯಾವ ಗೆಸ್ಟು ನಮ್ಮ ಆಫೀಸಿಗೆ ಬಂದಿದೆ. ಮಿಸ್ಟರ್ ವಾಲಿ. ಇವನು ಒಂದು ಕಾಲದಲ್ಲಿ ಗಡವ ಆಗಿದ್ದ, ಯಾರ ಜೊತೆ ಸೇರ್ತಿರ್ಲಿಲ್ಲ. ಅವನದು ಟೀಮ್ ಅಂತ ಏನಿಲ್ಲ, ಯಾರಿಲ್ಲ, ಒಬ್ಬನೇ. ನಾವು ಈ ಮನೆಗೆ ಬಂದಾಗಿಂದ ಆಲ್ಮೋಸ್ಟ್ ಒಂದು 13 ವರ್ಷದಿಂದ ನಮ್ಗೆ ಪರಿಚಯ. ನೋಡ್ರಿ, ಇದು ನಮ್ಮ ಆಫೀಸು. ಸೊ ಆಫೀಸಲ್ಲಿ ಟೇಬಲ್ ಮೇಲೆ ಬಂದು ಕೂತಿದ್ವಿ ನಾವು. ಏನಕ್ಕೆ ಅಂದರೆ ದಿನ ಬಂದಾಗ ನಾವು ತಿಂಡಿ ಕೊಡ್ತಿದ್ವಿ. ಸೊ ಇವತ್ತು ಅವ್ನಿಗೆ ಇಷ್ಟವಾದ ಮೊಟ್ಟೆ ಕೊಟ್ವಿ. ನೋಡಿ, ಈಚೆ ಕಡೆ ಅಲ್ಲಿ ಒಡೆದು ತಿಂದ್ಬಿಟ್ಟು ಈಚೆ ಮಳೆ ಬರ್ತಿದೆ. ಈಗ ಇಲ್ಲಿ ಬೋಂಡ ತಂದು ಕೊಟ್ಟಿದ್ದೀನಿ, ಅದು ಬೇಡವಂತ ಅವನಿಗೆ, ಬಿಸಿ ಇದೆ. ಕುತ್ಕೊಂಡು ಹೆಂಗೆ ಮುದ್ದಾಗಿ ಕೂತಿದ್ದಾನೆ ನೋಡಿ. ವಾಲಿ ಮಾತಾಡ್ತಿದ್ದಾನೆ. ಇಂಟರ್ವ್ಯೂ ಸ್ಟಾರ್ಟ್ ಮಾಡೋಣ. ವಾಲಿ, ಯಾವ ಊರು ನಿಂದು? ವಾಲಿ, ಯಾವ ಊರಮ್ಮ? ಹೊಸಕೋಟೆ. ವಯಸ್ಸಾಗೋಗಿದೆ, ತುಂಬ ವಯಸ್ಸಾಗಿದೆ ಅವನಿಗೆ. ಕೂತಿದ್ರೆ ಚಳಿ ಆಗ್ತಿದೆ ಅವನಿಗೆ. ಮನೆ ಒಳಗೆ ರೂಢಿ ಮಾಡಬಾರ್ದಿತ್ತು, ಬಟ್ ಅವನು ಬಲಂದ ಬಂದು ಕೂತಿ ಅವನು ಓಡ್ಸೋಕ್ಕೂ ಆಗಲ್ಲ. ಅವ್ನು ಯಾವತ್ತೂ ನಾವು ಮುಟ್ಟಲ್ಲ, ಹಾಗಾಗಿ ಮುಟ್ಟಕ್ಕೋರೆ ಕಚ್ಚಿಬಿಡ್ತಾನೆ ಅಂತ ಭಯ. ಅಲ್ಲೇ ನಾವು ವಾಲಿ ಭಯ ಆಗ್ತಿಲ್ಲ ನಿಂಗೆ? ವಾಲಿ ಭಯ ಆಗ್ತಿಲ್ಲ ಇಲ್ವಂತೆ. ನನಗೆ ಭಯ ಆಗಬೇಕು ಅವನಲ್ಲಿ ಕೂತಿರೋದಕ್ಕೆ. ಅವನಿಗೆ ಮುಟ್ಟ ಅಭ್ಯಾಸ ಇಲ್ಲ. ಅಪ್ಪಿತಪ್ಪಿ ಅವನನ್ನು ಮುಟ್ಟಕ್ಕೋರು ಅವ್ನು ಕಚ್ಚಿಬಿಡ್ತಾನೆ. ಆಮೇಲೆ ಅವ್ನಿಗೆ ಏನೇನೋ ಬೇಕೇ ಬೇಕು ಅಂತ ಅನ್ಸಿದ್ರೆ ಬಂದು ಹೆಗಲ ಮೇಲೆ ಕೂತ್ಕೋತಾನೆ. ಅವಾಗ ಅವ್ರಿಗೆ ತಂದು ಕೊಡ್ತಾರೆ ಅನ್ನೋದು ಗೊತ್ತಿದೆ. ನೋಡಿ ಹೆಂಗೆ ಕೂತಿದ್ದಾನೆ, ಏನು ಧೈರ್ಯವಾಗಿ ಕೂತಿದ್ದಾನೆ. ಹೊರಗಡೆ ಮಳೆ ಬೇರೆ ಬರ್ತಾ ಇದೆ, ಅವ್ನಿಗೆ ಹೋಗೋಕೆ ಇಷ್ಟ ಇಲ್ಲ. ಇಲ್ಲೇ ಇರ್ತೇವೆ ಅಲ್ಲಿ ನಮ್ಮನೆಯಲ್ಲೇ. 13-14 ವರ್ಷಗಳಿಂದ ಇವನು ನಮ್ಮ ಮನೆಗೆ ಬರ್ತಾನೆ. ದಿನ ಬಂದು ಅವನಿಗೆ ಬೇಕಾಗಿದ್ದನ್ನು ಈಸ್ಕೊಂಡು ತಿನ್ಕೊಂಡು ಹೋಗ್ತಾನೆ. ಆದರೆ ಮುಟ್ಟಕ್ಕೆ ಬಿಡಲ್ಲ. ನಾವು ಕೂಡ ಅವನ್ನ ಬಲವಂತವಾಗಿ ಯಾವತ್ತೂ ಮುಟ್ಟುವಂಥ ಪ್ರಯತ್ನ ಮಾಡಲಿಲ್ಲ. ಯಾಕೆ ಅಂತಂದರೆ ಅವನದೇ ಆದಂಥ ಒಂದು ಪರ್ಸ್ನಲ್ ಸ್ಪೇಸ್ ಇರುತ್ತೆ, ಅದನ್ನು ನಾವು ರೆಸ್ಪೆಕ್ಟ್ ಮಾಡಬೇಕು. ಹೀಗಾಗಿ ದಿನ ಬರ್ತಾನೆ, ಈಸ್ಕೊಂಡು ತಿನ್ಕೊಂಡು ಹೋಗ್ತಾನೆ. ಅವನಿಗೆ ಬೇಜಾರಾದಾಗ ನಾವು ಯಾವತ್ತಾರು ಅವ್ನು ಕೂತ್ಕೊಂಡಿರೋವಂಥ ಪರಿಸ್ಥಿತಿಯಲ್ಲಿ ಸಿಕ್ಕಿದ್ರೆ ನಮ್ಮ ಹೆಗ್ಲೇರ್ಬಿಡ್ತಾನೆ. ಆಗ ಅವನಿಗೆ ಬೇಕಾಗಿದ್ದು ತಿಂಡಿ ಕೊಟ್ಟರೆ ಮಾತ್ರ ಕೆಳಗಡೆ ಇಳಿತಾನೆ. ಆಗಲೂ ಕೂಡ ನಾವು ಅವನನ್ನು ಮುಟ್ಟೋ ಹಾಗಿಲ್ಲ. ಮುಟ್ಟಿದ್ರೆ ಪಕ್ಕಾ ಕಚ್ಚೋದಂತೂ ಹೌದು. ಹುಚ್ಚುವಿದ ನಮ್ಮ ಮನೆ ಪಾವನ ಆಗೋಯ್ತು. ಹಾಲಿಟ್ಟಿದ್ರೆ ಕೊಡೋದಿಲ್ಲ, ಇಯರ್ಫೋನ್ ಹೋಗುತ್ತೆ. ಹುಚ್ಚುವಿದ ಕಣ್ಣ. ಕಾಲು ಎತ್ಬಿಟ್ಟು ಕೂತವನು, ಒಂದು ಕಾಲು. ಇನ್ನೇನ ಬಾಕಿ ಇದೆಯೇನಪ್ಪ ಮಾಡೋದು? ಯೂಟ್ಯೂಬಲ್ಲಿ ಪೋಸ್ಟ್ ಮಾಡ್ತೀನಿ, ಒಂದು ಕೋತಿಯ ಕತೆ ಅಂತ. ಅವ್ನು ಕೂತು ಇನ್ನೂ ಬಿಡ್ತಾ ಇರೋದು ನೋಡಲ್ಲಿ. ಲೇ, ಇದು ಆಫೀಸು, ಕೆಲಸ ಮಾಡೋ ಜಾಗ. ಎದೋಳು ಸಾಕು, ಕಾಲು ಇಳಿಸು, ಆಯ್ತಲ್ಲ ಮಾಡಿದ್ದು. ಗಬ್ಬ ನಮ್ಮನೆ ಗಲೀಜು ಮಾಡಿದಾಯ್ತು. ಕಾಲು ಕೈ ಮಾತ್ರ ಗಲೀಜು ಆಗ್ಬಾರ್ದು ಅಂತ ಎತ್ಕೊಂಡು ಕೂತಿದ್ದಾನೆ ಆ ಕಡೆ. ಗಬ್ಬ ವಾಲಿ, ಹೋಗು ಈಚೆ. ಮಳೆ ನಿಂತಿದೆ, ಹೋಗಮ್ಮ. ಒಂದು ಕೋತಿಯ ಕತೆ, ಸ್ಟೋರಿ ಆಫ್ ವಾಲಿ. ಈಗ ಹೊರಟ ಇಲ್ಲ, ಈ ಎಡ್ಜಿಗೆ ಬಂದು ಕುತ್ಕೊಂಡ. ಅವ್ನು ನನ್ನ ಮೇಲೆ ಹತ್ತಾನೆ ಯಾವಾಗ್ಲೂ. ಬಾ ಬಲಿ, ಬಾ ಮಗನೆ, ಹೊರಗೆ ಬಾ. ಮಳೆ ನಿಂತಿದೆ, ಬಾ ಹೋಗು. ನನ್ನ ಮೇಲೆ ಹತ್ತಕ್ಕೆ ಬಂದಿದ್ದವನು, ನಾನು ಇಳಿದ್ಬಿಟ್ಟೆ ಅಂತ ನೋಡಿ ಎಲ್ಲಿ ಕೂತವನೆ.
ಕಡೆಗೂ ಮೊಟ್ಟೆ ತಿಂದು ಹಾಲು ಕುಡಿದು ಮಳೆ ನಿಂತ ಮೇಲೆ ತನ್ನ ದಾರಿ ಹಿಡ್ಕೊಂಡು ಹೊರಟ ವಾಲಿ.